ಓಹೋ, ಏನಪ್ಪ ಅಣ್ಣ ತಂಗಿ ಸವಾರಿ ಎಲ್ಲ ಹೊರಟಿದೆ, ಏನ್ ಸಮಾಚಾರ? ಅಮ್ಮ, ನಾವು ವರ ಮತ್ತೆ ಸುಬ್ಬುನ ಮೀಟ್ ಮಾಡ್ಕೊಂಡು ಹಾಗೆ ಸಿನಿಮಾಗೆ ಹೋಗ್ಬಿಟ್ಟು ಬರ್ತೀವಿ. ಓ, ಸಿನಿಮಾಗ್ ಹೋಗ್ತಾ ಇದ್ದೀರಾ? ಒಳ್ಳೇದು. ಸಿನಿಮಾಗ್ ಹೋಗಿ ಸಿನಿಮಾ ನೋಡ್ಕೊಂಡು ಹಾಗೆ ಒಂದ್ ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಊಟಿಗೋ ಮಡಿಕೇರಿಗೋ ಹೋಗಿ ಆರಾಮಾಗಿ ಒಂದೆರಡು ದಿನ ಇದ್ದು ಬನ್ನಿ. ಅಮ್ಮ, ನಿಜನಾ? ಏನ್ ಮಾತಾಡ್ತಿದ್ಯಾ ನೀನು? ಮುಚ್ಚ ಬಾಯಿ. ಆಹಾ, ಬಾಯಿ ಬಿಟ್ಬಿಟ್ಟ. ನಿಜಾನ ಅಂತ. ಸಿನಿಮಾಗೆ ಹೋಗ್ತಾನಂತೆ. ಸಿನಿಮಾಗೆ ಯಾವ ಸಿನಿಮಾನು ಬೇಡ, ಏನು ಬೇಡ. ತೆಪ್ಪಗ್ ನಡೀರಿ ಒಳಗೆ. ಯಾಕಮ್ಮ, ಇವಾಗ ಏನಾಯ್ತು? ನಾವ್ ಮದ್ವೆ ಆಗೋರ್ ಜೊತೆ ತಾನೇ ಸಿನಿಮಾಗೆ ಹೋಗ್ತಿರೋದು, ಅದ್ರಲ್ಲಿ ಏನ್ ತಪ್ಪಿದೆ? ನೋಡು ಶ್ರೀವಲ್ಲಿ, ತಪ್ಪು ಒಪ್ಪಿನ ಬಗ್ಗೆ ನನಗೆ ನೀನು ಉಪದೇಶ ಮಾಡಬೇಡ. ಮದ್ವೆಗೆ ಮುಂಚೆ ಇದೆಲ್ಲ ಏನಿದು? ಮದ್ವೆ ಆದ್ಮೇಲೆ ಇಟ್ಕೊಳ್ಳಿ ಇದೆಲ್ಲ. ಇಲ್ಲ ಕಿತ್ತಾಡ್ತಿರೋ ಅಥವಾ ಸುತ್ತಿಗೆ ತಗೊಂಡು ಹೊರದಾಡ್ತಿರೋ ಸುತ್ತಾಡ್ತಿರೋ, ಅದು ನಿಮಗ್ ಬಿಟ್ಟಿದ್ದು, ನನಗ್ ಸಂಬಂಧ ಇಲ್ಲ. ಮದ್ವೆಗೆ ಮುಂಚೆ ಹುಡುಗ ಹುಡುಗಿ ಜೊತೆಗೆ ಹೋಗೋದು ನನಗಿಷ್ಟ ಆಗಲ್ಲ. ಆದ್ರೆ ಅದ್ ನಮಗಿಷ್ಟ ಆಗತ್ತಲ್ಲಮ್ಮ. ಹೌದು ಕಣೆ, ಅಲ್ಲೇ ಗುನುಗುನು ಗುನುಗುನು ಅನ್ಬೇಡ. ನಿಮಗಿಷ್ಟ ಆಗತ್ತೆ ಅಂತಾನೆ ಈ ಮದ್ವೆಗೆ ನಾನು ಒಪ್ಕೊಂಡಿರೋದು. ಅಲ್ಲ, ಮದ್ವೆಗೆ ಒಪ್ಕೊಂಡಿದ್ದೀನಿ ಅಂದ್ ಮಾತ್ರಕ್ಕೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಬಿಟ್ಟು ನಿಮ್ ಮಂಗನಾಟಕ್ಕೆ ನಾನು ಮರೆ ಹಾಕ್ತೀನಿ ಅನ್ಕೊಂಡಿದ್ದೀರಾ? ಅಲ್ಲ ಕಣೋ ದಡ್ಡನ್ ಮಗನೇ, ನಾನು ಒಪ್ಕೊಂಡಿದ್ದೀನಿ ಮದ್ವೆಗೆ ಅಂದ್ರೆ ನಿಮ್ ತಲೆ ಗಿರ್ರಂತ ತಿರುಗ್ತಾ ಇದ್ಯಾ? ನಿಮ್ಮನ್ನೆಲ್ಲ ಒಟ್ಟಿಗೆ ಬಿಟ್ಬಿಟ್ರೆ ನಾವು ತಲೆ ಕೆಡಿಸ್ಕೊಂಡು ಮೂನಲ್ಲಿ ಕೂತ್ಕೋಬೇಕಾಗತ್ತಷ್ಟೇ. ಬೆಂಕಿ ಬೆಣ್ಣೆ ಹತ್ರ ಇಟ್ಟು ತುಪ್ಪ ಆಗೋದು ಬೇಡ, ಅಪ್ಪನೂ ಆಗ್ಬಾರ್ದು ಅಂತ ಅನ್ಕೊಂಡ್ರೆ ಆಗ್ಬಿಡತ್ತಾ? ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಮಾತಾಡ್ತಾ ಇರೋದು ಸರಿಯಾಗೇ ಇದೆ. ನಡೀರಿ ಒಳಗೆ. ಮದ್ವೆಗೆ ಮುಂಚೆ ಇದ್ಯಾವುದು ಬೇಡ. ನೀವೇನೇ ಮಾಡಿ ತಿಪ್ಪರ್ಲಾಗ ಹೊಡೀರಿ, ನಾನ್ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ. ಏನಾದ್ರೂ ನನ್ನ ಮಾತು ಮೀರ್ ಹೋದ್ರೋ ಇಬ್ಬರಿಗೂ ಕಾಲ್ ಮುರಿದು ಹಾಕ್ಬಿಡ್ತೀನಿ ಅಷ್ಟೇನೆ. ಮಾತಾಡ್ಬೇಕು ಅಂದ್ರೆ ಫೋನ್ ಇದೆಲ್ಲ ಮಾತಾಡ್ಕೊಡ್ರು. ಅದ್ಬಿಟ್ಟು ಇದೇನ್ ಸುತ್ತಾಡೋದು ಇವಾಗ್ಲೇನೆ? ಈ ವಯಸ್ಸು ಹುಡುಗರ ಕತೆ ಎಲ್ಲ ಗೊತ್ತಿದ್ದೇನೆ. ದೊಡ್ಡವರು ಇಂಥ ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿರೋದು. ನಡಿ ಒಳಗೆ. ಅಮ್ಮ ಸಾಕು.